ಓಂ ಅವೋ ನಮೋ ಅಸ್ಮಾ ಅವಸ್ಯವ ಶೃಣೋತು ನೋ ಹವಂ ರುದ್ರೋ ಮರುತ್ವಾನ್ ತನ್ನೋ ಮಿತ್ರೋ ವರುಣೋ ಮಾಮಹಂತಾಮದಿತಿ ಸಿಂಧುಃ ಪೃಥಿವೀ ಉತದ್ಯೌ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 9/4/2024 ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದಂದು ನಿಮ್ಮ ಮನಸ್ಸು, ನಿಮ್ಮ ಶರೀರ, ನಿಮ್ಮ ಒಂದು ಕುಟುಂಬ ಹಾಗೂ ಧನ ಸಂಪತ್ತು ಬಲಿಷ್ಠವಾಗಲಿ ಅಂತ ನಾನು ಕೂಡ ಆ ಭಗವಂತ ಹಾಗೂ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ ವೀಕ್ಷಕರೇ, ಕುಂಭರಾಶಿಯವ್ರಿಗೆ ಹೇಗಿದೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ಸ್ವಲ್ಪ ಲೇಟ್ ಆಯಿತು, ಬೇಸರ ಮಾಡ್ಕೊಳ್ಬೇಡಿ. ಯಾಕಂದರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ, ಹಲವಾರು ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಕುಂಭರಾಶಿಯವರಿಗೆ ಯಾವ ರೀತಿ ಅಂತ ಫಲ ಇದೆ ಈ ತಿಂಗಳು ನೋಡಬೇಡ. ನೋಡಿ, ಬುಧ ಬಂದು ವಕ್ರಿಯಾಗಿ 2ನೇ ಮನೆಗೆ ಬರ್ತಾ ಇದ್ದಾರೆ. ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ಬುಧ. ಹಾಗೆ ರವಿ ಬಂದು 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾ ಇದ್ದಾರೆ, ಉಚ್ಚಸ್ಥಾನಕ್ಕೆ ಹೋಗ್ತಾರೆ. ಇದು ಪಾಸಿಟಿವ್. ಮೊದಲನೇದು ಪಾಸಿಟಿವ್, 2ನೇದು ಪಾಸಿಟಿವ್. 23ನೇ ತಾರೀಕು ಕುಜ 2ನೇ ಮನೆಗೆ, ನಿಮ್ಮ ರಾಶಿಯಿಂದ 2ನೇ ಮನೆಗೆ ಪ್ರವೇಶ ಆಗ್ತಾರೆ. ಇದು ಕೂಡ ತುಂಬ ಒಳ್ಳೆಯದೇ. ಇನ್ನು 24ನೇ ತಾರೀಕು ಶುಕ್ರ 3ನೇ ಮನೆಗೆ ಬರ್ತಾ ಇದೆ, ಅಷ್ಟೊಂದು ಒಳ್ಳೆಯದಲ್ಲ, ಸಾಧಾರಣವಾಗಿರುತ್ತೆ. ಇನ್ನು 30ನೇ ತಾರೀಕು ಕುಂಭರಾಶಿಯವರಿಗೆ ಗುರು 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾ ಇದ್ದಾರೆ, ಸುಖ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸುಖ ಪಡುವಂಥ ಸಂದರ್ಭಗಳು ಪ್ರಾರಂಭ. ಇದಿಷ್ಟು ಬದಲಾವಣೆಗಳಾದರೆ ಕುಂಭರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ ನಷ್ಟಾಧಿಪತಿ, ವ್ಯಯಾಧಿಪತಿ, ಅಯನ ಶಯನ ಭೋಗಾಧಿಪತಿ, ವಿದೇಶಿ ಪ್ರಯಾಣ ಸ್ಥಾನಾಧಿಪತಿ ಇವೆಲ್ಲವೂ ಶನಿಯೇ. ಹಾಗಾಗಿ ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅಂತ ಒಮ್ಮೆ ನೋಡಿಕೊಂಡು ಬಲಿಷ್ಠವಾಗಿದ್ದರೆ ಸಂತೋಷ, ಬಲಿಷ್ಠವಾಗಿಲ್ಲ ಅಂದರೆ ಒಂದು ಪರಿಹಾರ ಮಾಡ್ಕೊಳ್ಳಿ. ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಐಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸಿ ಕುಂಭರಾಶಿಯವರು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಂಡು ತೃಪ್ತಿಯಾಗಿ ಜೀವನವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ಆಯಿತು. ಸರಿ, 7.5 ಇದೆಯಲ್ಲ, ಜನ್ಮ ಶನಿ ನಡೀತಾ ಇದೆ, ಇನ್ನೂ ಇದೆ. ಹತ್ರ 3.5 ವರ್ಷ ಜನ್ಮ ಶನಿ, ಅಂದರೆ ಇನ್ನು 1 ವರ್ಷ ಜನ್ಮ ಶನಿ, 2.5 ವರ್ಷ ಅಂತ್ಯ ಶನಿ, 3.5 ವರ್ಷ ಶನಿ ಪ್ರಭಾವ ಇದೆ, 7.5 ಇದೆ. ನಿಮ್ಮೊಂದು ಅದೃಷ್ಟದ ವಿಚಾರ ಏನಂತಂದರೆ, ದಿನಾಂಕ 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕು ಶನಿ ಪ್ರದೋಷ ಅನ್ನುವಂಥ ಒಂದು ವಿಶೇಷವಾದಂಥ ಸಂದರ್ಭ. ಶನಿ ಪ್ರದೋಷದ ದಿನ ಶಿವಾಲಯಕ್ಕೆ ಹೋಗಬೇಕು. ಸಂಜೆ ಶಿವಾಲಯಕ್ಕೆ ಹೋಗಿ ನಂದೀಶ್ವರನಿಗೆ ಹಾಗೂ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡುವಂಥದ್ದನ್ನು ವೀಕ್ಷಣೆ ಮಾಡಿ ನಂದಿಯ 2 ಕೊಂಬುಗಳಿಂದ ಆ ಸ್ವಾಮಿಯನ್ನು ದರ್ಶನ ಮಾಡಬೇಕು. ಇದನ್ನು ದರ್ಶನ ಮಾಡುವುದರಿಂದ ಖಂಡಿತವಾಗಲೂ ಶನಿ ಪ್ರಭಾವ ಅನ್ನೋದು 50 ಭಾಗದಷ್ಟು ಕಡಿಮೆ ಆಗುತ್ತೆ. ಮತ್ತೊಂದು 50 ಭಾಗಕ್ಕೆ ತಿಂಗಳಿಗೆ ಒಮ್ಮೆ 1 ಬಾರಿ ಅಭಿಷೇಕವನ್ನು ಮಾಡಿಕೊಳ್ಳೋದ್ರಿಂದ ನೀವು ಪರಿಹಾರ ಮಾಡ್ಕೊಳ್ಬೋದು. ಇದೊಂದು ವಿಶೇಷ ಅಲ್ವೇ? ಹಾಗೆ 19ನೇ ತಾರೀಕು ಶುಕ್ರ ಜಯಂತಿ ಇದೆ. 19ನೇ ತಾರೀಕು ಶುಕ್ರ ಜಯಂತಿಗೆ ಶುಕ್ರನ ಒಂದು ಗ್ರಹಕ್ಕೆ ಒಂದು ಅರ್ಚನೆಯನ್ನು ಮಾಡಿಸಿ, ಬಿಳಿ ಪುಷ್ಪ, ಶ್ವೇತವರ್ಣ ಪುಷ್ಪ ಅಂದರೆ ಬಿಳಿ ಬಣ್ಣದ ಹೂಗಳಿಂದ ಸ್ವಾಮಿಗೆ ಅರ್ಚನೆ ಮಾಡಿಸೋದ್ರಿಂದ ಕೂಡ ಶುಕ್ರ ಪ್ರಭಾವದಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಅಮಾವಾಸ್ಯೆ 8ನೇ ತಾರೀಕಿದೆ, ಏಪ್ರಿಲ್ 8ನೇ ತಾರೀಕು. ಪೌರ್ಣಮಿ ಏಪ್ರಿಲ್ 23ನೇ ತಾರೀಕಿದೆ. ಏಪ್ರಿಲ್ 23ನೇ ತಾರೀಕು ಚೈತ್ರ ಶುದ್ಧ ಪೌರ್ಣಮಿ. ಬೆಂಗಳೂರು ಕರಗ ನಗರತ್ರ ಪೇಟೆಯಲ್ಲಿರ್ತಕ್ಕಂಥ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ, ಕರಗದ ದೇವಸ್ಥಾನ ಅಂತ ಕರಿತೀವಿ. ಆದಿಶಕ್ತಿ ದ್ರೌಪದಿ ದೇವಿಯ ಕರಗ ಮಹೋತ್ಸವವನ್ನು ನಾಡಿನ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಎಲ್ಲ ತಾಯಿಯ ಆಶೀರ್ವಾದನ ತಗೊಂಡು ಸಂತೃಪ್ತಿಯಿಂದ ಜೀವನ ಮಾಡಬೇಕು. ಅದೇ ಭಾಳ ಸ್ಪಷ್ಟ, ಅದನ್ನೇ ಹೇಳುವಂಥದ್ದು. ಸರಿ, ಹಾಗಾದರೆ ಈ ಕುಂಭರಾಶಿಯವರಿಗೆ ಯಾವ ಥರ ಫಲಗಳು? 2ನೇ ಮನೆಯಲ್ಲಿ 4 ಗ್ರಹಗಳಿದೆ ನೋಡಿ. ಅಷ್ಟಮ ಕೇತು, ದ್ವಿತೀಯ ರಾಹು, ಇದು ಅಷ್ಟೊಂದೇನು ಪಾಸಿಟಿವ್ ಅಲ್ಲ. ಈಗ 3ನೇ ಮನೇಲಿ ಗುರು ಇದ್ದಾರೆ, ಧೈರ್ಯ ಸ್ಥೈರ್ಯ ಶೌರ್ಯ ಸ್ಥಾನ. ಈ ತಿಂಗಳು ಪೂರ್ತಿ 3ನೇ ಮನೇಲಿ ಇರ್ತಾರೆ. ಕುಂಭರಾಶಿಯವರು ಸುಖವನ್ನು ಪಡಿಬೇಕಾದ್ರೆ ಗುರು 4ನೇ ಮನೆಗೆ ಬರ್ತಾರೆ. ಹಾಗಾಗಿ ನಿಮ್ಮ ರಾಶಿಯಿಂದ 4ನೇ ಮನೆ ಗುರುಬಲ ಇಲ್ಲ. ಈ ಮೇ 1ನೇ ತಾರೀಕು ಆದಮೇಲೆ ನಿಮ್ಮ ಗುರುಬಲ ಇರಲ್ಲ. ಆದರೂ ಗುರು 4ನೇ ಮನೆಗೆ ಬರ್ತಾ ಇದ್ದಾರೆ. ಮಾತೃಸ್ಥಾನ ಹಾಗೂ ಸುಖಸ್ಥಾನ. ಸುಖಸ್ಥಾನಕ್ಕೆ ಗುರು ಬಂದರೆ ಸುಖ ಪಡೋದಂತ ಗ್ಯಾರಂಟಿ, ಸುಖ ಪಡಲೇಬೇಕಲ್ವ. ಹಾಗಾಗಿ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮೇ 1ನೇ ತಾರೀಕು ನಂತರ ಕುಂಭರಾಶಿಯವರಿಗೆ ಸುಖ ಜಾಸ್ತಿ. ಆದರೂ ಕುಂಭರಾಶಿಯವರು ಗುರುಬಲ ಇಲ್ವಲ್ಲ, ಹಾಗಾಗಿ ಒಂದು ಗುರು ಶಾಂತಿ ಮಾಡ್ಕೊಂಬಿಡಿ. ಗುರು ಶಾಂತಿ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಗುರು ಗೋಚಾರ ಫಲದ ಅಂಗವಾಗಿ ಏಪ್ರಿಲ್ 30ನೇ ತಾರೀಕು ಯಾರಾದರೂ ಗುರು ಶಾಂತಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಳ್ಳಿ. ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ. ಒಂದು 500-1000 ಚೀಟಿ ಇಟ್ಟಿರ್ತಾರೆ. ಆ ಚೀಟಿಗೆ ಬರೆಸಿ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ದೇವತಾ ಅನುಗ್ರಹದಿಂದ ಗುರು ಆಶೀರ್ವಾದ ನಿಮ್ಗೆ ಇನ್ನೂ ಚೆನ್ನಾಗಿ ಆಗ್ತೀರ.
ಎಲ್ಲೂ ಅನುಕೂಲ ಆಗಲಿಲ್ವಾ, ಸಿಕ್ಕಲಿಲ್ವಾ? ನಾನು ನಿಮಗೋಸ್ಕರ ಒಂದು ಗುರುಶಾಂತಿ ಹೋಮನ ಮಾಡ್ತಾಯಿದ್ದೀನಿ. 333 ರೂಪಾಯಿ, 333 ಅಂದರೆ ನ್ಯೂಮರಾಲಜಿ ಪ್ರಕಾರ ಗುರುವಿನ ಸಂಖ್ಯೆ 3 ಆದ್ದರಿಂದ 333 ರೂಪಾಯಿ ಈ ಒಂದು ಗುರುಶಾಂತಿಗೆ ಅಂತ ನಾನು ಸಂಕಲ್ಪ ಸೇವೆಗೆ ಇಟ್ಟಿದ್ದೀನಿ. ಅದನ್ನು ನೀವು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿದ್ರೆ ಖಂಡಿತ ನಿಮಗೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರೆಲ್ಲ ಕೊಟ್ಟರೆ ಒಬ್ಬರಿಗೆ ಅದು ಸಂಕಲ್ಪ ಆಗಿ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಆಗಿ 10 ದಿನದಲ್ಲಿ ಪ್ರಸಾದ ಬರುತ್ತೆ, ರಕ್ಷೆ ಬರುತ್ತೆ, ಅಕ್ಷತೆ ಬರುತ್ತೆ, ಹಾಗೆ ದಾಗೆ ಬರುತ್ತೆ. ಇಷ್ಟು ಕೂಡ ನಿಮ್ಮ ಮನೆಗೆ ಬರುತ್ತೆ. ಹಾಗಾಗಿ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಬಹುದು ನೀವು. ಅಂದರೆ ಭಗವಂತನ ನನ್ನ ಬಳಿನೇ ಮಾಡಬೇಕು ಅಂತ ಕಮರ್ಷಿಯಲಾಗಿ ನಾನು ಹೇಳಲ್ಲ, ಖಂಡಿತ ನಂಗೆ ಇಷ್ಟ ಆಗಲ್ಲ. ನಿಮಗೆ ಅನುಕೂಲ ಇದ್ದರೆ, ನನ್ನ ಮೇಲೆ ನಂಬಿಕೆ ಇದ್ದರೆ ನೀವು ನನಗೆ ಕಳಿಸ್ಕೊಡ್ಬೋದು. ಇಲ್ವಾ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಕೂಡ ಮಾಡ್ಬೋದು, ಏನೂ ಅಭ್ಯಂತರ ಇಲ್ಲ, ಒಟ್ಟು ಮಾಡ್ಕೊಳ್ಳಿ ಅನ್ನುವಂಥದ್ದು ಮೂಲ ಉದ್ದೇಶ. ಗುರು ನೋಡಿ ನಿಮಗೆ ಸುಖ ಸ್ಥಾನಕ್ಕೆ ಬರ್ತಾರೆ, ಅವರೇ ನಿಮಗೆ ಧನಾಧಿಪತಿ, ಕುಟುಂಬಾಧಿಪತಿ, ವಾಕ್ಕಧಿಪತಿ, ವಿದ್ಯೆಗಧಿಪತಿ, ಲಾಭಾಧಿಪತಿ ಎಲ್ಲ ಗುರುನೇ. ಆ ಗುರು ನಿಮಗೆ ಸುಖ ಸ್ಥಾನಕ್ಕೆ ಬರ್ತಾರೆ, ಇನ್ನೂ ಸುಖವಾಗಿರ್ತೀರಾ. ಪರಿಹಾರ ಮಾಡಿಕೊಂಡ್ರೆ ಮತ್ತಷ್ಟು ಸುಖವಾಗಿರ್ತೀರಾ. ಚತುರ್ಥದಲ್ಲಿ ನೋಡೋಣ ಹಾಗಾದ್ರೆ. ಚತುರ್ಥ ಭಾವಕ್ಕೆ ಗುರು ಬಂದಾಗ ನೋಡೋಣ. ಮೇ 1ನೇ ತಾರೀಕು ಅಂತಂದರೆ ಮೇ ತಿಂಗಳ ಭವಿಷ್ಯ ಬರುತ್ತಲ್ಲ, ಆ ಸಮಯದಲ್ಲಿ ತಿಳ್ಕೊಬೋದು. ಇಲ್ಲಿ ನೋಡಿ, ಈಗ ದ್ವಿತೀಯ ಸ್ಥಾನದಲ್ಲಿ 4 ಗ್ರಹಗಳಿದೆ. ಧನೇಶೇ ಧನಭಾವಸ್ಥೆ, ಸಶುಭೆ ಶತ್ರುಶೋಧನಂ, ಸಪಾಪೆ ಶತ್ರುಶೋ ಹಾನಿ, ಜಂಘ ವೈಕಲ್ಯವಾನ್ ಭವೇತ್. ಶ್ಲೋಕ ಹೇಳುತ್ತೆ. ಆದರೆ ಈ ಶ್ಲೋಕದ ವಿರುದ್ಧವಾದ ಫಲ ನಿಮಗೆ, ಇದು ಕೆಟ್ಟದ್ದೇ, ಒಳ್ಳೆ ಫಲ. ಯಾಕೆ ಅಂತಂದರೆ ದ್ವಿತೀಯ ಭಾವಕ್ಕೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಶುಕ್ರ ನಿಮಗೇನಾಗಬೇಕು? ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ. ಕುಂಭರಾಶಿಯವರಿಗೆ ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ ಯಾರು? ಶುಕ್ರ. ಆ ಶುಕ್ರ ನಿಮಗೆ ದ್ವಿತೀಯದಲ್ಲಿದ್ದಾಗೇನು? ಕುಟುಂಬ ಸೌಖ್ಯ, ಅನ್ನಪಾನಗಳಲ್ಲಿ ತೃಪ್ತಿ, ಮಧುರವಾದಂಥ ಪ್ರೀತಿ, ವಾಹನ ಸೌಕರ್ಯ, ಸ್ಫುರದ್ರೂಪವಾದಂಥ ಮುಖದಲ್ಲಿ ಅಂದ ಕಳೆ ಹೆಚ್ಚಾಗುವಂಥದ್ದು, ಮತ್ತು ಆರೋಗ್ಯ ಭಾಗ್ಯ ವೃದ್ಧಿ ಆಗುವಂಥದ್ದು. ಸ್ತ್ರೀ ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು, ಮಗಳಾಗ್ಬೋದು, ಅಥವಾ ನಿಮ್ಮ ತಾಯಿ ಆಗ್ಬೋದು, ಅಥವಾ ನಿಮ್ಮ ಹೆಂಡತಿ ಆಗ್ಬೋದು, ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು, ನಿಮ್ಮ ಸ್ತ್ರೀಯರಿಂದ ನಿಮಗೆ ಬಹಳ ಸಂತೃಪ್ತಿಯಾದಂಥ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಧನಾಗಮವೂ ಪ್ರಾಪ್ತಿಯಾಗುತ್ತೆ ಸ್ತ್ರೀಯರಿಂದ, ಮತ್ತು ವಿಶೇಷವಾದಂಥ ಫಲವೂ ಸಿಗುತ್ತೆ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗ ಸರ್ವ ಭೋಗಗಳನ್ನು ಕೂಡ ನೀವು ಪಡಿತೀರಾ ಅಂತಿದೆ. ಆಗ ಕುಂಭರಾಶಿಗೆ ಶುಕ್ರ ಒಳ್ಳೆಯವನಾದ್ನ, ಭಾಗ್ಯಾಧಿಪತಿ ಒಳ್ಳೆ ಫಲ ಇರೋದ್ರಿಂದ ಭಾಗ್ಯ ಕೊಡ್ತಾನ, ಸುಖ ಕೊಡ್ತಾನ, ಖಂಡಿತ ಚೆನ್ನಾಗಿರ್ತೀರ. ಆಯ್ತು, ಒಂದಾಯ್ತು. 2ನೇ ಗ್ರಹ ಯಾವುದು? ಬುಧ. ಒಂದು ಉಚ್ಚ ಗ್ರಹದ ಜೊತೆಗೆ ಒಂದು ನೀಚ ಗ್ರಹ ಸೇರಿದಾಗ ನೀಚಭಂಗ ರಾಜಯೋಗ ಆಗಿ ಬುಧನು ಕೂಡ 0 ಇರೋದು 100% ಆಗಿ ಎಕ್ಸಾಲ್ಟೆಡ್ ಆಗ್ತಾರೆ. ಹಾಗಾಗಿ ಬುಧನ ಫಲ ಏನು? ದ್ವಿತೀಯದಲ್ಲಿ ಬುಧನಿದ್ದಾಗ ಗೋಚಾರದಲ್ಲಿ ಮಾತಿನಲ್ಲಿ ಬಹಳಷ್ಟು ಚತುರರಾಗ್ತೀರಾ. ಏಪ್ರಿಲ್ ತಿಂಗಳಲ್ಲಿ ಸಖತ್ತಾಗಿ ಮಾತಾಡ್ತೀರಾ ನೀವು, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಪೀಚ್ ಲೆವೆಲ್ಲು, ನಿರರ್ಗಳವಾಗಿ ಮಾತಾಡ್ತೀರಾ, ಆಯ್ತಲ್ಲ. ಮತ್ತು ಸಾಮಾಜಿಕ ಧಾರ್ಮಿಕ ವಿಷಯಗಳಲ್ಲಿ ಪಾಂಡಿತ್ಯ ಹೆಚ್ಚಾಗುತ್ತೆ, ಸೇವೆ ಜಾಸ್ತಿ ಆಗುತ್ತೆ, ಉಪನ್ಯಾಸ ಜಾಸ್ತಿ ಮಾಡ್ತೀರಾ. ಧನಿ ಎನ್ನುವಂತಹ ಧನದ ವೃದ್ಧಿ ಆಗುತ್ತೆ, ವ್ಯಾಪಾರದಿಂದ ವೃದ್ಧಿ, ಉದ್ಯೋಗದಿಂದ ವೃದ್ಧಿ, ಬೌದ್ಧಿಕ ಚಟುವಟಿಕೆಗಳಿಂದ ಹಣ ಸಿಗುವಂಥದ್ದು, ಮನರಂಜಕವಾಗಿರ್ತಕ್ಕಂಥದ್ದು, ಚಿಂತೆಯನ್ನು ದೂರ ಮಾಡ್ಕೊತೀರಾ, ಸಾಲವನ್ನು ಕಡಿಮೆ ಮಾಡ್ಕೋತೀರಾ. ಓವರಾಲ್ ನೋಡಿದಾಗ ಬುಧನಿಂದ ಒಳ್ಳೆ ವ್ಯಾಪಾರದಲ್ಲಿ ವೃದ್ಧಿ, ಯಾವೇ ಥರದ ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ಆ ವೃದ್ಧಿ ನಿಮಗೆ ಆಗುತ್ತೆ. ಖಂಡಿತವಾಗಲೂ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಸರಿ, ಹಾಗಾದರೆ 2 ಗ್ರಹ ಆಯಿತು. 3ನೇ ಗ್ರಹ ಯಾವುದು? ಕುಜ. ಕುಜ ಏನು ಹೇಳುತ್ತೆ? ದ್ವಿತೀಯದಲ್ಲಿ ಧನಗೆ ಕದನ್ನಹ ಎನ್ನುವಂತೆ ಕುಜ ಮನೆಯಲ್ಲಿ ಮಿತ್ರಸ್ಥಾನ. ದ್ವಿತೀಯ ಮನೆಯಲ್ಲಿ ಕುಜ ಇದ್ದರೆ ಅದು ಕುಜದೋಷವೇ, ಆದರೆ ಅದು ಮಿತ್ರಸ್ಥಾನವಾದ್ದರಿಂದ ಕುಟುಂಬ ಸೌಖ್ಯ ಹೆಚ್ಚನ್ನು ಕಂಡು ಕೆಟ್ಟ ಹಾಗೂ ಹಾಳು ಸ್ನೇಹಿತರನ್ನು ದೂರ ಮಾಡಿಕೊಂಡು ಒಂಥರ ಅಲೋನ್ ಆಗಿ ಬದುಕುವಂಥ ಒಂದು ಯೋಜನೆಗಳು ನಿಮ್ಮಲ್ಲಿ ಬರುತ್ತೆ. ಕ್ರೀಡೆಗೆ ಹೆಚ್ಚು ಮಹತ್ವ ಕೊಡ್ತೀರಾ, ಸಾಹಸಿ ವಿದ್ಯೆಗಳು ಹೆಚ್ಚು ಮಹತ್ವ ಕೊಡ್ತೀರಾ. ಸಿನಿಮಾ ನಟರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗ ಮಾಡುವಂಥ ಅವಕಾಶ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಯೋಗ ಇದೆ ಏಪ್ರಿಲ್ ತಿಂಗಳು. ಮೇಲಾಗಿ ನಿಮಗೆ ಪ್ರಮೋಷನ್ಗಳು ಸಿಗುವಂಥದ್ದು, ಹೊಸ ಉದ್ಯೋಗ ಸಿಗುವಂಥದ್ದು, ಸ್ವಿಚ್ ಮಾಡುವಂಥ ಯೋಗಗಳು ಇತ್ಯಾದಿಗಳೆಲ್ಲ ಸಿಗುವಂಥ ಸಾಧ್ಯತೆಗಳು. ಸ್ವಲ್ಪ ಮಟ್ಟಿಗೆ ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕಣ್ಣಿನ ಸಮಸ್ಯೆಗಳು ನಿಮಗೆ ಬಾಧೆ ಕೊಡುವ ಸಾಧ್ಯತೆಗಳಿದೆ. ಯಾವುದಕ್ಕೂ ಒಂದ್ಸಲ ಐ ಟೆಸ್ಟ್ ಮಾಡಿಸ್ಕೊಳ್ಳಿ ಕುಂಭರಾಶಿಯವರು. ಈ ಸಲ ಒಂದು ಐ ಟೆಸ್ಟ್ ಮಾಡಿಸ್ಕೊಳ್ಳಿ. ಮೋರ್ ದೆನ್ 30 years ದಾಟಿರೋರು ಮಾಡಿಸ್ಕೊಳ್ಳಿ, ಅದರೊಳಗೆ ಬೇಡ, ಮಾಡಿಸ್ಕೊಂಡ್ರೆ ಉತ್ತಮ. ಇನ್ನೇನು ಸಮಸ್ಯೆಗಳಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಚಂದ್ರನಿಂದ ಕೂಡ ಆಮೇಲೆ ಕಲಹಗಳು ಉಂಟಾಗುತ್ತೆ ಕುಟುಂಬದಲ್ಲಿ, ಅದು ಸ್ವಲ್ಪ ಜಾಗ್ರತೆಯಿಂದ ಬ್ಯಾಲೆನ್ಸ್ ಮಾಡಿ ನೀವು ಮಾಡ್ತೀರಾ, ಖಂಡಿತ ಮಾಡ್ತೀರಾ, ತೊಂದರೆ ಇಲ್ಲ. ಇನ್ನಾಯಿತು, ಇನ್ನು ರಾಹು ಇದ್ದಾರೆ, 2ನೇ ಮನೆ ರಾಹು. ದ್ವಿತೀಯದಲ್ಲಿ ರಾಹು ಇದ್ದಾಗ ಏನು ಫಲ? ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗೋದು, ಸುಮ್ಮನೆ ಮಾತು, ಏನು ಸಂಬಂಧನೇ ಇಲ್ಲ, ಜೋರಾಗಿ ಮಾತಾಡ್ಬಿಡೋದು, ಮನಸ್ಸು ಬೇಜಾರು ಮಾಡ್ಬಿಡೋದು, ಆಮೇಲೆ ಸಾರಿ ಕೇಳೋದು, ಇವೆಲ್ಲ ಬರುತ್ತೆ. ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಮತ್ತು
ಅನಿಷ್ಟ ಫಲಗಳು ದೂರ ಆಗುತ್ತೆ. ಯಾಕಂದರೆ ಶುಭಗ್ರಹ ಜೊತೆಗಿದೆಯಲ್ಲ, ಶುಕ್ರನೇ ಜೊತೆಗಿದ್ದಾನೆ, ಹಾಗಾಗಿ ಅಂತಂದರೆ ಇಲ್ಲ. ಈ ರಾಸಾಯನಿಕ ವಸ್ತುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿರಿ. ವಿಷ ಪದಾರ್ಥಗಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇರಲಿ. ಅಂದರೆ ವಿಷ ಪದಾರ್ಥ ಅಂದರೆ ಫುಡ್ ಪಾಯ್ಸನ್ ಆಗೋದು, ಹೊಟ್ಟೆ ನೋವು ಬರೋದು, ಅದೆಲ್ಲ ವಾಂತಿಗಳಾಗೋದು ಆಗುತ್ತೆ ಸಾಧ್ಯತೆಗಳಿದೆ. ವಿದೇಶಿ ಯಾನಕ್ಕೆ ಏನು ತೊಂದರೆ ಇಲ್ಲ. ಓವರಾಲ್ ನೋಡೋದಾದರೆ ದ್ವಿತೀಯದಲ್ಲಿರ್ತಕ್ಕಂಥ ಗ್ರಹಗಳು ಚೆನ್ನಾಗಿದೆ. ನಿಮಗೆ ಬುಧ ಬಂದು ಪಂಚಮಾಧಿಪತಿ ಅಷ್ಟಮಾಧಿಪತಿ, ಅವನು ಚೆನ್ನಾಗಿದ್ದಾನೆ. ಅಲ್ಲಿಗೇನಾಯಿತು, ಶುಕ್ರ ಬಂದು ನಿಮಗೆ ಸುಖಾಧಿಪತಿ ಭಾಗ್ಯಾಧಿಪತಿ, ಅವರು ಚೆನ್ನಾಗಿದ್ದಾರೆ. ಕುಜ ನಿಮಗೇನಾಯಿತು ತೃತೀಯಾಧಿಪತಿ ಹಾಗೂ ದಶಮಾಧಿಪತಿ, ಅವರು ಚೆನ್ನಾಗಿದ್ದಾರೆ. ಹಾಗಾದರೆ ಈಗ 7ನೇ ಮನೆ ಅಧಿಪತಿ ಯಾರು? 7ನೇ ಮನೆ ಅಧಿಪತಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಏನು ಫಲ ತೃತೀಯದಲ್ಲಿ ಅಂದರೆ, ತೃತೀಯದಲ್ಲಿ ರವಿ ಇದ್ದಾಗ ಬುದ್ಧಿವಂತ ಪರಾಕ್ರಮಿ ಆಗ್ತೀರಾ, ರೂಪವು ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ತೃತೀಯ ಪಾಪಗ್ರಹಗಳಿಗೆ ಉತ್ತಮ ಸ್ಥಾನ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ತೃತೀಯ ಸ್ಥಾನನೇ ಪಾಪಸ್ಥಾನ. ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಪಾಪ ಫಲ ಕೊಡೋದಿಲ್ಲ, ಪುಣ್ಯ ಫಲನೇ ಕೊಡ್ತಾರೆ. ಅಂದರೆ ಉಚ್ಚ ಸ್ಥಾನ ಬೇರೆ ಅಲ್ವಾ, ಅದ್ಭುತವಾದಂಥ ಶಕ್ತಿ. ಉತ್ತಮ ಮಟ್ಟದ ಕ್ರೀಡೆಗಳು, ಸಾಹಸ ವಿದ್ಯೆ, ಎಲ್ಲಿ ನೋಡಿದ್ರು ನೋಡಿ ಡಿಫೆನ್ಸ್ ಸಿಸ್ಟಮು, ಇಂಡಿಯನ್ ಆರ್ಮಿ ಆಗ್ಬೋದು ಅಥವಾ ನಮ್ಮ ದೇಶದ ಪೊಲೀಸರಾಗ್ಬೋದು, ತುಂಬ ಬಲಿಷ್ಠವಾದಂಥ ಫಲಗಳನ್ನು ಕುಂಭರಾಶಿಯವರು ಪಡಿತೀರಾ. ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಎದೆ ಸಂಬಂಧಪಟ್ಟಂಥ ನೋವುಗಳು ಬರುವಂಥದ್ದು, ಗಡ್ಡೆ ಗಿಡ್ಡೆ ಆಗುವಂಥದ್ದು, ಆದಷ್ಟು ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ದೊಡ್ಡ ಸಮಸ್ಯೆಗಳು ಕಾಣ್ತಿಲ್ಲ. ತೃತೀಯದಲ್ಲೇ ಗುರು ಇದ್ದಾರೆ, ಅದನ್ನು ಹೇಳ್ಬಿಡ್ತೀನಿ. ಈ ತಿಂಗಳು ಅವರಷ್ಟೇ, ಈ ಒಂದೇ ತಿಂಗಳೇ ತೃತೀಯದಲ್ಲಿ ಗುರು, ಆಮೇಲೆ ತೃತೀಯದಲ್ಲಿ ಗುರು ಇರಲ್ಲ. ನಿಮಗೆ ಒಳ್ಳೆಯ ಮನೋಭಾವನೆ, ಸೋದರರು ಎಲ್ಲ ಚೆನ್ನಾಗಿರುತ್ತೆ. ಸ್ವಯಂ ಬುದ್ಧಿ ಅಭಿವೃದ್ಧಿ ಆಗುತ್ತೆ. ಕೃತಜ್ಞರಾಗ್ತೀರಾ. ಸ್ಥಾನಭ್ರಂಶ ಆಗದೆ ಸ್ಥಾನ ಉಳ್ಕೊಳ್ಳುತ್ತೆ. ಬಂಧುಗಳಿಂದ ಪೂಜ್ಯರಾಗ್ತೀರಾ. ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಗುತ್ತೆ. ಕಫ, ಕಿವಿ ನೋವು ಇದೆಲ್ಲ ದೂರ ಆಗುವ, ಜೀರ್ಣಶಕ್ತಿ ಚೆನ್ನಾಗಿ ಅನುಕೂಲ ಆಗುತ್ತೆ. ಸದಾ ಸಂಚಾರರು, ಸುಮ್ಮನೆ ವಾಹನ ಓಡಿಸ್ತಾನೆ ಇರೋದು ವಾಹನ. ಆಮೇಲೆ ವಾಹನ ನಂಬಿ ಜೀವನ ಮಾಡುವಂಥವ್ರಿಗೂ ಒಳ್ಳೆ ಚೆನ್ನಾಗಿದೆ. ಟ್ರಾವೆಲ್ಸ್, ಟೂರ್ಸ್ ಅದೆಲ್ಲ ಡ್ರೈವರ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ಓವರಾಲ್ ನೋಡಿದಾಗ ಅದ್ಭುತವಾಗಿದೆ. ವ್ಯವಸಾಯ ರಂಗದಲ್ಲೂ ಚೆನ್ನಾಗಿದೆ, ಆರೋಗ್ಯದಲ್ಲೂ ಚೆನ್ನಾಗಿದೆ. ಒಂದು ಹಂತಕ್ಕೆ ಏನಪ್ಪ ಅಂದರೆ ಯಾವುದೂ ಪರಿಹಾರಗಳು ಬೇಕಾಗಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕೇವಲ ಶನಿ ಪ್ರದೋಷ ದಿನ ಶಿವಾಲಯಕ್ಕೆ ಹೋಗಿ ನಂದಿ ಮತ್ತು ಶಿವನಿಗೆ ಅಭಿಷೇಕ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು. ಎರಡನೇದು ವಿಶೇಷವಾದಂಥ ಫಲ, ತಿಂಗಳಿಗೆ ಒಮ್ಮೆ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಉಗ್ರತ್ವ ಕಡಿಮೆ ಆಗುತ್ತೆ. 50% ಉಗ್ರತ್ವ ಕಡಿಮೆ ಆದರೆ ಸಾಕು, ಖಂಡಿತವಾಗೂ ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ? ಅವರೇನಾದರೂ ಮಿತ್ರನ ಮನೆಯಲ್ಲಿದ್ದಾರಾ, ಉಚ್ಚ ಸ್ಥಾನದಲ್ಲಿದ್ದಾರಾ, ಸ್ವಕ್ಷೇತ್ರದಲ್ಲಿದ್ದಾರಾ, ತ್ರಿಕೋಣ ಸ್ಥಾನದಲ್ಲಿದ್ದಾರಾ, ಕೇಂದ್ರ ಸ್ಥಾನದಲ್ಲಿದ್ದಾರಾ, ಯಾವ ಜಾಗದಲ್ಲಿ ಏನು ಫಲವನ್ನು ಕೊಡ್ತಾ ಇದ್ದಾರೆ, ಅಥವಾ ಅಸ್ತಂಗತ ಆಗಿದ್ದಾರಾ, ವಕ್ರಿ ಆಗಿದ್ದಾರಾ, ಇದನ್ನು ನೋಡಿಬಿಟ್ಟು ಅದನ್ನು ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್, ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸಿ, ನಿಮ್ಮ ಜಾತಕನ ಮೂಲ ಜಾತಕವನ್ನು ತೊಗೊಂಡು ತೋರಿಸಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಅನಾಲಿಸಿಸ್ ಮಾಡಿ, ಏನಾದರೂ ಮೂಲ ಜಾತಕದಲ್ಲಿ ಶನಿ ಬಲ ಇಲ್ಲ ಅಂದರೆ ಶನಿ ಶಾಂತಿ ಮಾಡ್ಕೊಳ್ಳಿ. ಬಲ ಇತ್ತಾ ಏನೂ ಬೇಡ, ಫಸ್ಟ್ ಕ್ಲಾಸ್ ಆಗಿರ್ತೀರ, ತಲೆ ಕೆಡಿಸ್ಕೊಡಕ್ಕೆ ಹೋಗ್ಬಿಡಿ, ಧೈರ್ಯವಾಗಿರಿ, ಒಳ್ಳೆಯದಾಗುತ್ತೆ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನು ಜನರಲೈಸ್ ಆಗಿ ಒಂದು 2-3 ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಾದರೆ, ಹೇಗಿದೆ ಜನರಲೈಸ್ ಆಗಿ? ಕೈಗೆತ್ತಿಕೊಂಡ ಕೆಲಸಗಳು ಸಕಾಲದಲ್ಲಿ ಪೂರ್ಣವಾಗುತ್ತೆ. ಬಂಧು ಮಿತ್ರರಿಂದ ಅಮೂಲ್ಯವಾದಂಥ ಮಾಹಿತಿ ಸಿಗುತ್ತೆ. ಮನೆಯಲ್ಲಿ ಕುಟುಂಬಸ್ಥರೊಂದಿಗೆ ಸಂಪೂರ್ಣವಾಗಿ ಸಂತೋಷವಾಗಿರ್ತೀರಾ. ವೃತ್ತಿಪರ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಹೆಚ್ಚು ಮೆಚ್ಚುಗೆಯನ್ನು ಪಡಿತೀರಾ. ವೃತ್ತಿ ವ್ಯವಹಾರಗಳಲ್ಲಿ ಲಾಭದ ಹಾದಿಯಲ್ಲಿ ಸಾಗುತ್ತದೆ. ಆಕಸ್ಮಿಕ ಧನಲಾಭ ಸಿಗುತ್ತೆ. ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುತ್ತೆ. ರಾಜಕೀಯದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಯಾಗುತ್ತೆ. ಹೊಸ ಮನೆ ನಿರ್ಮಾಣಕ್ಕೆ ಚಾಲನೆ ದೊರೆಯುತ್ತೆ. ಅಥವಾ ಸೈಟು, ಅಪಾರ್ಟ್ಮೆಂಟು, ಫ್ಲ್ಯಾಟ್ ತೊಗೊಳ್ಳುವಂಥ ಮನಸ್ಸು, ಅಥವಾ ಏನಾದರೂ ಒಂದು ಮನೆಗೆ ವಸ್ತುಗಳನ್ನು ತರಬೇಕು ಅನ್ನೋ ವಾಹನಗಳನ್ನು ಖರೀದಿ ಮಾಡುವಂಥದ್ದು ಯೋಗ. ಉದ್ಯೋಗದ ವಾತಾವರಣ ಕೂಡ ಶಾಂತಿಯುತವಾಗಿರುತ್ತೆ. ಸ್ವಲ್ಪ ಹಠಾತ್ ಬದಲಾವಣೆ ಇರುತ್ತೆ. ಸ್ಥಿರಾಸ್ತಿ ವೃದ್ಧಿ ಆಗುತ್ತೆ. ಪುಟ್ಟ ಕಿರಿಕಿರಿಗಳಿದ್ದರೂ ಕೂಡ ದೈವರ ಆರಾಧನೆ, ದೈವಿಕ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಒಳ್ಳೆಯದು. ಮನೆಯ ವಾತಾವರಣ ನಿಮಗೆ ಚೆನ್ನಾಗಿರುತ್ತೆ. ಸ್ನೇಹಿತರಿಂದ ಅನುಕೂಲನೂ ಪ್ರಾಪ್ತಿ ಇರುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಪಾಸಿಟಿವ್ ಆಗಿರುತ್ತೆ. ದೀರ್ಘಕಾಲದ ಸಮಸ್ಯೆಗಳು, ಕ್ರಾನಿಕ್ ಡಿಸೀಸ್ ಅಂತ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾರೆ. ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಕೆಲವೊಂದು ಒತ್ತಡಗಳು ದೂರ ಮಾಡ್ಕೋತೀರಾ, ಬಲಿಷ್ಠವಾಗಿರ್ತೀರಾ. ಸ್ಥಾನ ಚಾಲನೆಗಳು ಅಂದರೆ ಪಲ್ಲಟ ಆಗುವಂಥ ಚಲನೆಗಳಾಗುವಂಥ ಸಾಧ್ಯತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನೀವು ದೂರ ಮಾಡ್ಕೊತೀರಾ. ಅದೇ ದೊಡ್ಡ ಪ್ರಮಾಣದ ಸಮಸ್ಯೆ ಅಂತ ನನಗೆ ಅನಿಸಿಲ್ಲ. ಓವರಾಲ್ ನೋಡಿದಾಗ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಚೆನ್ನಾಗಿರುತ್ತೆ.